ಇಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ರಾಜಕೀಯ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ ದೇಶನ ಕೇವಲ ಒಂದು ವರ್ಗದ ರಾಷ್ಟ್ರವನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಬಹಳ ಅಪಾಯಕಾರಿಯಾಗಿರುವುದು, ಹಾಗಾಗಿ ಬಿಡಬಾರ್ದು. ಆದ್ರೆ ನಾವ್ ಯಾರು ಕೂಡ ಬುದ್ಧಿಗಿಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಮ್ಮ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಬಹಳ ಗಟ್ಟಿಯಾಗಿದೆ. ದೇಶದ ಸಂವಿಧಾನ ಇದೆ, ಅಂಬೇಡ್ಕರ್ ಅವರ ಸಂವಿಧಾನ ಇದೆ, ಅದು ಎಲ್ಲರ ಹಕ್ಕುಗಳನ್ನ ಸ್ವಾತಂತ್ರ್ಯ ರಕ್ಷಣೆ ಮಾಡುವಂತ ಶಕ್ತಿ ಹೊಂದಿರುವಂತಹ ಸಂವಿಧಾನ. ಎಲ್ಲಿ ತನಕ ಸಂವಿಧಾನದ ರಕ್ಷಣೆ ಅಲ್ಲಿ ತನಕ ನಾವು ಧೈರ್ಯವಾಗಿರ್ಬೋದು. ಮತ್ತೆ ಇನ್ನೂ ಕೆಲವು ಜನ ಮಾತ್ರ ಈ ರೀತಿ ಒಂದು ರಾಷ್ಟ್ರ ಆಗಬೇಕು ಅಂತ ಬಯಸಿರೋದು. ಆದ್ರೆ ಈ ದೇಶದ ಬಹುಸಂಖ್ಯಾತ ಪರಸ್ಪರ ಕಥೆಗಳನ್ನ ಗೌರವದ ಪ್ರೀತಿಯಿಂದ ಕಾಣ್ತಾರೆ. ಎಲ್ಲರ ಜೊತೆಗೆ ಸೋದರತೆಯಿಂದ ಸೌಹಾರ್ದ ಮಾಡಬೇಕು ಅಂತ ಇಷ್ಟಪಡೋರು ಶಾಂತಿ ಪ್ರಿಯರಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ದೇಶದ ಜಾತ್ಯತೀತ ಉಳಿಸಬೇಕು ಅನ್ನೋ ಒಂದು ಆಶಯ ಇದೆ. ಹಾಗಾಗಿ ಸಂವಿಧಾನದ ರಕ್ಷಣೆ ಮಾಡಿಕೊಂಡ್ರೆ ನಾವು ನಮ್ಮ ಸಮುದಾಯಗಳ ಹಕ್ಕುಗಳ ಸ್ವಾತಂತ್ರ್ಯ ರಕ್ಷಣೆ ಮಾಡಿಕೊಂಡ್ರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಧರ್ಮಗಳು ಶ್ರೇಷ್ಠ ಇದೆ. ನಮ್ಮ ಧರ್ಮಗಳು ನಮಗೆ ಎಲ್ಲದಕ್ಕಿಂತ ಹೆಚ್ಚಿನ ಗ್ರಂಥಗಳಾಗಬಹುದು. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಬದುಕಬೇಕು ಅಂತಂದ್ರೆ ನಮಗೆ ನಮ್ಮ ಸಂವಿಧಾನನೇ ಮಾರ್ಗದರ್ಶಕ ಗ್ರಂಥವಾಗಬೇಕು. ಸಂವಿಧಾನನೇ ಶ್ರೇಷ್ಠ ಗ್ರಂಥವಾಗಬೇಕು. ಆ ಸಂವಿಧಾನ ರಕ್ಷಣೆ ಮಾಡ್ಕೊಂಡ್ರೆ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಂಡಾಗುತ್ತೆ. ಆ ಕೆಲಸ ನಾವೆಲ್ಲ ಮಾಡಬೇಕು ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತಾರೆ. ಮತ್ತೆ ನಮ್ಮ ಅಲ್ಪಸಂಖ್ಯಾತ ನೌಕರರನ್ನ ಇಟ್ಟಿದ್ದಾರೆ. ಈಗಾಗಲೇ ಮಾತಂತ ಹೇಳಿದ್ರು, ನಮ್ಮ ರಾಜ್ಯದಲ್ಲಿ 4% 2B ಕ್ಯಾಟಗರಿಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದನ್ನ ಹಿಂದಿನ ಸರ್ಕಾರ ತೆಗಿಬೇಕು ಅಂತ ಪ್ರಯತ್ನ ಮಾಡಿ ಮೀಸಲಾತಿ ಅನ್ನೋದು ಅಲ್ಪಸಂಖ್ಯಾತರಿಗೆ ಕೊಟ್ಟು ಸುಮಾರು 1177 ತನಕ ಇದೆ. ಯಾವುದೇ ಹಿಂದುಳಿದ ವರ್ಗ ಆಯ್ಕೆ ಬಂದರೂ ಕೂಡ ಎಲ್ಲರೂ ತಮ್ಮ ವರದಿಯಲ್ಲಿ ಮುಸ್ಲಿಂ ಸಮುದಾಯದ ಸಾಮಾಜಿಕವಾಗಿ ಹಿಂದುಳಿದರೆ ಅವರು ಮೀಸಲಾತಿಯನ್ನು ಕೊಡಲೇಬೇಕು ಅಂತ ಹೇಳಿ ಅವರು ವರದಿಯಲ್ಲಿ ರೆಕಮೆಂಡ್ ಮಾಡೋದಕ್ಕೆ ಸಲಹೆ ಕೊಟ್ಟರು. ಹಾಗಾಗಿ ಮೀಸಲಾತಿಯನ್ನ ತೆಗೆಯುವಂತ ಪ್ರಶ್ನೆ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೂ ಕೂಡ ಮೀಸಲಾತಿಯನ್ನು ಉಳಿಸೋದಕ್ಕೆ ನಮ್ಮ ಸರ್ಕಾರ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಮಾಡುತ್ತೆ. ಆ ಮೀಸಲಾತಿ ಉಳಿಸುವಂತ ಬದ್ಧತೆ ನಮ್ಮದಿದೆ. ಮತ್ತೆ ಕನ್ವಿನ್ಸೇಟ್ ಅವರು ಹೇಳ್ತಾ ಇದ್ರು, ಮುಖ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ. ಅಂಬೇಡ್ಕರ್ ಕೂಡ ಅದೇ ಯಾವುದೇ ಸಮುದಾಯ ಬರಬೇಕು ಅಂತಂದ್ರೆ ತಾವು ಮೊದಲು ಶಿಕ್ಷಣ ಪಡಿಬೇಕು. ಎಜುಕೇಟ್, ಆರ್ಗನೈಸ್ ಅಂಡ್ ಎಜುಕೇಟ್ ಅಂತ ಹೇಳ್ತಾರೆ. ನಾವು ಶಿಕ್ಷಣ ಪಡಿಬೇಕು, ಸಂಘಟಿತರಾಗಬೇಕು, ನಂತರ ನಾವು ಹೋರಾಟ ಮಾಡಬೇಕು. ಅವಾಗ ನಮ್ಮ ಹೋರಾಟ ಗೆಲುವು ಸಿಗುತ್ತೆ. ಯಾಕಂದ್ರೆ ಶಿಕ್ಷಣ ಪಡ್ಕೊಂಡ್ರೆ ಮಾತ್ರ ನಮ್ಗೆ ನಮ್ಮ ಹಕ್ಕುಗಳ ನಮ್ಮ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡುತ್ತೆ. ಯಾಕೆ ನಾವು ಹೀಗೆ ಅಂತ ಗೊತ್ತಾಗುತ್ತೆ, ಎಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸಂಘಟಿತ ಶಕ್ತಿ ಬರುತ್ತೆ, ಆಗ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಎಲ್ಲ ಮುಸ್ಲಿಂ ಭಾಗಗಳನ್ನು ಕೇಳ್ಕೊಳ್ಳೋದು ಅಂತಂದ್ರೆ ದಯವಿಟ್ಟು ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡಿ. ಶಿಕ್ಷಣಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ಹಾಗಾಗಿ ಒಂದು ಶಿಕ್ಷಣ ಕೊಡಿ, ಆ ಕೆಲಸ ಎದುರು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ನೀವು ಕೊಟ್ಟಂತಹ ಎಲ್ಲ ಕೆಲಸಗಳನ್ನ ಖಂಡಿತ ನಮ್ಮ ಸರ್ಕಾರದ ಗಮನಕ್ಕೆ ತರ್ತೇನೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ಎಷ್ಟು ನಾವು ಅದನ್ನ ಜಾರಿ ತರಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ತರುವಂತ ಕೆಲಸ ಮಾಡ್ತಾರೆ. ಮತ್ತೆ ನಮ್ಮ ಸರ್ಕಾರಿ ನೌಕರರಿಗೆ ಯಾವಾಗಲೂ ಕೂಡ ಅವರ ಒಳಿತಿಗೋಸ್ಕರ ಸದಾ ನಿಂತ್ಕೊಂಡಿರುತ್ತೆ. ಹಾಗಾಗಿ ಸರಿ 7ನೇ ವೇತನ ಆಯೋಗದಲ್ಲೂ ಕೂಡ ಸುಮಾರು 22.5% ವೇತನ ಹೆಚ್ಚಿಗೆ ಮಾಡಿದ್ರೆ ಅವರು ಮುಸ್ಲಿಂ ಬಾಂಧವರು ಕೂಡ ಸೇರ್ಕೊಂಡಿದ್ದೀರಿ. ಸೊ ಎಲ್ಲ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಿದ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ. ಇವತ್ತು ಮುಸ್ಲಿಂ ನೌಕರ ಕ್ಷೇಮ ಸಂಘದವರು ಇಂಥ ಕಾರ್ಯಕ್ರಮವನ್ನು ಹೆಚ್ಚಾಗಿ ಮಾಡಿ ಈ ರಾಜ್ಯ ಲೆವೆಲ್ ಮಾಡಿ. ಯಾಕೆಂತಂದ್ರೆ ನೀವು ಸಂಘಟಿತರಾಗಿದ್ರೆ ಮಾತ್ರ ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂತ ಕೆಲಸ ಮಾಡಿ ಇಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಿಮ್ಮ ಜೊತೆ ಭಾಗವಹಿಸೋಕೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ಎಲ್ಲರಿಗೂ ಕೂಡ ವಂದಿಸ್ತಾ, ವೇದಿಕೆ ಮೇಲೆ ಗಣ್ಯರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ